ಕೃಷ್ಣನಿಗೆ ಲೀಲಾ ಮಾನುಷ ವಿಗ್ರಹ ಅಂತ ಕರೀತಾರೆ. ಮಾನವ ರೂಪದೊಳಗೆ ಜಗತ್ ಕಲ್ಯಾಣಕ್ಕಾಗಿ ಲೋಕಹಿತಕ್ಕಾಗಿ ಲೀಲಾ ಪುರುಷನಾಗಿ ಅವತಾರ ಮಾಡಿದ್ದ. ಅದೇ ರೀತಿ ಮಾನವನಾಗೆ ಅವತಾರ ಮಾಡಿದಂಥ ಮಾನವನಾಗೆ ಹುಟ್ಟಿ ಬಂದಂಥ ದುರ್ಯೋಧನ ಕೃಷ್ಣ ಭಕ್ತಿಯನ್ನ ಮಾಡಲೇ ಇಲ್ಲ. ನೋಡ್ರಿ, ನಾವು ಶಾಸ್ತ್ರಕ್ಕೆ ಬಹಳಷ್ಟು ಇದನ್ನ ಮಾಡಿಲ್ಲ. ಶಾಸ್ತ್ರದ ಪ್ರಕಾರ ಆತನ ಅವತಾರ ಹೆಂಗಿತ್ತು ಅಂತೆಲ್ಲ ಹೇಳ್ತಾರೆ. ಆತನು ಭಕ್ತನಾಗಿದ್ದ ಅಂಥೇಳಿ ವರ್ಣನ ಅದ. ಆದ್ರೆ ಈ ಅವತಾರದ ಸ್ಥಿತಿಯಲ್ಲಿ ದುರ್ಯೋಧನ ನಡೆ ಒಳಗೆ ನಿಮಗೆ ಭಕ್ತಿ ಅನ್ನೋದು ಕಾಣಿಸೋದಿಲ್ಲ. ಕೃಷ್ಣನ ಮಾತನ್ನು ಕೇಳಿದ್ದಂದ್ರೆ ಈ ಕುರುಕ್ಷೇತ್ರ ಯುದ್ಧನೇ ಆಗ್ತಿರ್ಲಿಲ್ಲ. ಆತ ಅಹಂಕಾರವನ್ನು ಬಿಡಲೇ ಇಲ್ಲ. ದುಷ್ಟತನಾನೇ ಮೆರಿತಾ ಹೋದ. ಆದ್ರೆ ಕಾಲಿಯನಿಗೆ ನೋಡಿದ್ರೆ ದುಷ್ಟ ಪ್ರಾಣಿ, ಸರ್ಪ ಜನ್ಮ, ಆದ್ರೆ ಅದರಲ್ಲಿ ಎಂಥ ಭಕ್ತಿ. ಕೃಷ್ಣನನ್ನ ಎತ್ತಿ ತನ್ನ ಎದುರಿಗೆ ನಿಲ್ಲಿಸ್ಕೊಂಡು ನೋಡ್ತಾನ. ಹೆಡೆಗಳು ಎಷ್ಟು? 101 ಹೆಡೆಗಳಂತ. ಪೂರ್ಣ ಪರ್ವತದ ಆಕಾರ. ಹೆಡೆಗಳಿಂದ ಒಂದು ಕಡೆಯಿಂದ ನೋಡಿದ್ರೆ ಎಲ್ಲ ನೋಡ್ತೀರಿ, ಅಲ್ಲೆಲ್ಲ ಓಷ್ಟು ದೃಷ್ಟಿಯನ್ನು ಕೃಷ್ಣನಲ್ಲಿ ನೆಲೆಸಿದ್ದಾನೆ. ಕೃಷ್ಣನ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಆ ಕೃಷ್ಣನಿಗೆ ಏನ್ ಸುತ್ತಕೊಂಡಿದ್ದಾನಲ್ಲ, ಅದು ಬಹಳ ಬಿಗಿ ಆದೀತೋ ಏನೋ, ಕೃಷ್ಣನಿಗೆ ಎಲ್ಲರೇ ತೊಂದರೆ ಆದೀತೇನೋ ಅಂತ ಆತನ ಚಿಂತೆ. ಎತ್ತಿ ಮೇಲಕ್ಕೆತ್ತಿ ತನ್ನ ಮುಖದ ಎತ್ತರಿಗೆ ಹಿಡಿತಾನ. ಈ ಕಡೆ ಗೋಪಾಲಕರಿದ್ದಾರಲ್ಲ, ಅವ್ರು ನೋಡೋರಿಗೆ ಅಷ್ಟೊತ್ತಿನವರೆಗೂ ಏನೂ ಕಂಡಿರಲಿಲ್ಲ. ಅವಾಗ ಏನೋ ಗುಂಡು ಕಾಣಿಸ್ಲಿಕ್ಕತ್ತು. ಆದ್ರೆ ಏನು ಅಂತ ಗೊತ್ತಿಲ್ಲ, ಬರೀ ಹೆಡಿಗಳನ್ನ ಕಾಣಿಸ್ಲಿಕ್ಕತ್ತಾವ. ಅದು ಅರ್ಧ ಕವರ್ ಆಗ್ಯದ, ಪೂರ್ಣ ಸುತ್ತಲೂ ಆವರಿಸದ. ಕೃಷ್ಣ ಕಾಣಿಸೋಲ್ಲ ಸರಿಯಾಗಿ. ಅವಾಗ ಕೃಷ್ಣನ ವಿಚಾರ ಮಾಡ್ತಾನಂತ. ಲೀಲಾ ಪುರುಷ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣನು ಸಹಿತ ತನ್ನ ದೇಹದ ಆಕಾರವನ್ನು ಮತ್ತೊಂದು ಸ್ವಲ್ಪ ಎತ್ತರ ಮಾಡ್ಕೊಂಡಾಗ ಈ ಮಕ್ಕಳು ಗೋಪಾಲಕರು ಏನೋ ಕೃಷ್ಣನ ಗೆಳೆಯಂದ್ರಿದ್ರು, ಅವ್ರಿಗೆಲ್ಲ ದೂರದಲ್ಲಿ ನಿಂತು ನೋಡ್ಲಿಕ್ಕತ್ತಿದ್ರು. ವಿಷ ಆವರಿಸಿತ್ತಲ್ಲ, ಆ ಕಾರಣಕ್ಕೆ ಅಲ್ಲಿ ಹೋಗಿ ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ. ನೋಡುವಾಗ ಕೃಷ್ಣನಿಗೆ ಸುತ್ತು ವರದಾನ ಅನ್ನೋದು ಅವ್ರಿಗೆ ಕಲ್ಪನಾಕ್ ಬಂತು. ನಾಗಪಾಶದಿಂದ ಬಂಧಿಸ್ಯಾನ ಅಂತ ತಿಳ್ಕೊಂಡ ತಕ್ಷಣ ಗಾಬರಿ ಆಗಿಬಿಟ್ರು. ಕೆಲವು ಹುಡುಗರು ಅಳ್ಳಿಕ್ಕತ್ರು, ಕೆಲವ್ರು ದುಃಖ ಪಡ್ಲಿಕ್ಕತ್ರು, ಕೆಲವ್ರು ಚಿಂತಾತುರರಾದ್ರು, ಕೆಲವ್ರು ತಾವು ಓಡಿ ಹೋಗಿ ಏನಾದರೂ ಮಾಡಬೇಕು ಅಂತ ಪ್ರಯತ್ನ, ಆದ್ರೆ ಧೈರ್ಯ ಸಾಲಲ್ತು. ಈ ಕಡೆ ಬೇರೆ ಹಾದಿನೇ ಇಲ್ದಾರ್ದೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಗೋಪಾಲಕರೆಲ್ಲ ಅಷ್ಟರೊಳಗೆ ಸುದ್ದಿ ಹೋಗ್ಬಿಡ್ತದ ಗೋಕುಲದೊಳಗೆ. ತಾಯಿ ಯಶೋದಾಗಿ ಹೋಗಿ ಹೇಳ್ತಾರೆ ಕೆಲವ್ರು, ಯಾರೋ ಕಾಲಿಯ ಕೃಷ್ಣನ ನಾಗಪಾಶದಿಂದ ಬಂಧಿಸ್ಯಾನ. ಈ ಕೇಳಿದ ತಕ್ಷಣ ಆಕೆ ಓಡೋಡ್ತಾ ಬರ್ತಾ ಇದ್ದಾಳೆ ನದಿ ದಂಡಿಗೆ. ಮೈ ಮೇಲೆ ಖಬರೇ ಇಲ್ಲ, ಸೀರೆಯಲ್ಲೋ ಸೆರಗೆಲ್ಲೋ, ಆತರ ಆಕೆಯ ಆಭರಣ ಎಲ್ಲೋ, ಕುಂಕುಮ ಎಲ್ಲೋ, ಆ ಹರಡಿದ ಕೂದಲು, ಕಣ್ಣಲ್ಲಿ ದಳ 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 ನೀರು. ಚೀರಾಡ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಗೋಪಿಕೆಯರೇನಿದ್ರು ಅವರೂ ಸಹಿತ ಆಕೆ ಜೊತೆನೆ ಹಿಂದೆ ಓಡೋಡ್ತಾ ಬರ್ತಾ ಇದ್ದಾರೆ. ನಾನು ನದಿಯಲ್ಲಿ ಹೋಗ್ತೀನಿ, ನಾ ಹೋಗಿ ಆ ಕಾಲಿಯನಿಂದ ಬಿಡಿಸ್ಕೊಂಡು ಬರ್ತೀನಿ ಅಂತ ತಾಯಿ ಕರಡು. ಆಕೆ ಓಡೋಡ್ತಾ ಬರ್ತಾಳೆ, ದುಃಖ ಪಡ್ತಾ ಇದ್ದಾಳೆ. ಇವರೆಲ್ಲ ಗೋಪಿಕೆಯರೇನಿದ್ರು ಅವರು ಸಮಾಧಾನ ಮಾಡ್ತಾರೆ. ಹಿಂದಿನ ಕೃಷ್ಣನ ಕಥೆಗಳನ್ನ ಹೇಳಿ ಸಮಾಧಾನ ಕೊಡ್ತಾರೆ. ನೋಡು ಯಶೋಧ ತಾಯಿ, ಕೃಷ್ಣ ಸಾಮಾನ್ಯ ಅಲ್ಲ, ಕೇವಲ ಆತ ನಿನ್ನ ಮಗ ಅಲ್ಲ, ಆತ ಎಂತಿಂತ ಪರಾಕ್ರಮವನ್ನ ಮೆರೆದಾನ, ಎಂಥ ಲೀಲೆಗಳನ್ನು ತೋರ್ಸಾನ ಅನ್ನೋದನ್ನ ನೆನಪು ಮಾಡ್ಕೊ. ಕೆಲವೇ ಕ್ಷಣದಲ್ಲಿ ಆತ ಹೊರಳಿ ಬರ್ತಾನ, ನೀ ಕಾಯಿ ನೋಡ್ಕೋತಿರುವಂತ. ನೋಡ್ತಾಳ, ಇಷ್ಟು ಎತ್ತರಕ್ಕೆ ನಾಗರ ಕಾಲಿಯ ಸರ್ಪದ ಹಾಗೆ ಸುತ್ತಿಕೊಂಡಂತ ಕೃಷ್ಣ, ಅದರ ಮೇಲೆ ಶ್ರೀಕೃಷ್ಣ ನಿಂತಿದ್ದಾನೆ, ಕಟ್ಟಿದ ಹಾಗೆ ಇದೆ. ಆದರೆ ಅವರಿಬ್ಬರಲ್ಲೂ ಭಕ್ತ ಮತ್ತು ಭಗವಂತನ ಸಂಬಂಧ ಆಟ ನಡೀತಾ ಇದೆ. ಕಾಲಿಯನಿಗೆ ಕೃಷ್ಣನ್ ನೋಡಬೇಕು ಅಂತ ಆಸೆ, ಕೃಷ್ಣನಿಗೂ ಕಾಲಿಯನ ಮೇಲೆ ಕರುಣೆ. ಅಂಥ ಒಂದು ಕರುಣಾಪೂರ್ಣವಾಗಿರ್ತಕ್ಕಂಥ ಕೃಷ್ಣನ ದೃಷ್ಟಿ ಕಾಲಿಯನ ಮೇಲೆ ಬೀಳ್ತಾ ಇದೆ. ಈ ಕಡೆ ತಾಯಿ ಯಶೋಧೆಯನ್ನು ದುಃಖ ಪಡ್ತಾ ಇದ್ದಾಳೆ. ನಂದ ರಾಜ ಅವರು ನಿಶ್ಚೇಷ್ಟರಾಗಿ ಬಿಡ್ತಾರೆ, ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ದಿಗ್ಭ್ರಾಂತರಾಗಿ ನಿಂತ್ಕೊಂಡ್ ಬಿಡ್ತಾರೆ, ಸುಮ್ಮನೆ ನಿಂತ್ಕೋತಾರೆ. ಯಾವ ಪ್ರಯತ್ನವೂ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಭಾವನಾ ಅವರಲ್ಲಿ ಇರ್ತದೆ.
ಗೋಪಾಲಕರಿಗೆ ತೋಚದೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಈ ಕಡೆ ಗೋಪಾಲಕರು ಬಂದು ಬಲರಾಮನಿಗೆ ಹೇಳ್ತಾರೆ, ಕೃಷ್ಣ ಆತನಿಗೆ ಎಷ್ಟು ಶಕ್ತಿ ಅದನೋ ಅಷ್ಟೇ ಬಲವಂತನಾಗಿರ್ತಕ್ಕಂಥವನು ನೀನು ಬಲಭದ್ರ, ನೀನು ಹೋಗಿ ಏನಾದರೂ ಮಾಡು, ತಕ್ಷಣ ಆತನ ಕೃಷ್ಣನ ಕರ್ಕೊಂಡು ಬಾ, ಕಾಲಿನಿಂದ ಬಿಡಿಸು, ಅಲ್ಲಿ ನೋಡು ನಾಗಪಾಶದೊಳಗೆ ಬಂದಿಸ್ಯಾರ, ನೀ ಬಿಡಿಸು ಅಂತ ಹೇಳ್ತಾರೆ. ಆತ ಮುಗುಳು ನಕ್ಕೊಟ್ಟು ನಿಂದಿರ್ತಾನೆ. ಯಾಕಂದ್ರೆ ಪೂರ್ಣವಾಗಿ ಕೃಷ್ಣನ ಅರ್ಥವರು ಯಾರಾದರೂ ಇದ್ರೆ, ಕೆಲವು ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಬಲರಾಮ ಆತ ಏನ್ ಮಾಡ್ತಾನ ಅಂದ್ರೆ ನಕ್ಕೋತ ನಿಂದಿರ್ತಾನೆ. ಅದನ್ನೇ ಕೃಷ್ಣ ಲೀಲೆಯನ್ನು ನೋಡ್ಬೇಕಾಗಿದೆ. ಗ್ರೀಷ್ಮ ಋತು, ಆಷಾಢದ ಗಾಳಿ ಬೀಸಬೇಕಲ್ಲ, ಈ ಎಲ್ಲ ಪ್ರಸಂಗವನ್ನ ನೋಡ್ತಾ ಆ ಪ್ರಕೃತಿ ಸಹಿತ ದಿಗ್ಭ್ರಾಂತ ಆಗಿತ್ತಂತ. ಗಾಳಿ ಬೀಸಲಿಲ್ಲ, ಗಿಡಗಳು ಎಲ್ಲೇ ಹೆಂಗಿದ್ದು ಹಂಗೆ ನಿಂತು ಬಿಟ್ಟು, ಹಕ್ಕಿಗಳು ಗಾಬರಿ ಆಗಿಬಿಟ್ಟಿದ್ವು ಅಂತ. ಅವಕ್ಕೆ ಗೊತ್ತೇ ಇಲ್ಲ, ಒಮ್ಮೆ ಆ ಕೃಷ್ಣನ ತನಕ ಹೋಗುದು, ಶಬ್ದನೇ ಮಾಡೋದಿಲ್ಲ, ಹಾಡಿಲ್ಲ, ಇಂಚರ ಅಂತೀವಲ್ಲ, ಬೇರೆ 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 ಹಾಡ್ತಾವ ಪಕ್ಷಿಗಳು, ಕುಲಿತಾವ, ಅವು ಏನೂ ಇಲ್ಲ. ಅಲ್ಲಿ ಹೋಗುದು, ಅಲ್ಲಿಂದ ನೋಡ್ಕೊಂಡು ಬರೋದು, ಯಶೋಧನ ಮುಂದೆ ಕೂಡುದು. ಅವಳಿಗೆ ಸಮಾಧಾನ ಹೇಳೋ ಪ್ರಯತ್ನ ಪಕ್ಷಿಗಳು ಮಾಡ್ಲಿಕ್ಕೆ ತಿದ್ವು. ನಂದನಿಗೆ ಸಮಾಧಾನ ಹೇಳಲಿಕ್ಕೆ ಪಕ್ಷಿಗಳು ಮಾಡ್ತಿದ್ವು. ಗೋಗಳು ನದಿ ದಂಡಿ ತನಕ ಹೋಗುದು, ಮತ್ತು ಹೊಳೆ ಬರುವುದು. ಪ್ರಕೃತಿಯಲ್ಲಿ ಅಂತಹ ಒಂದು ಏನು ಗಾಬರಿ ಆಗುವಂತ, ದಿಗ್ಭ್ರಾಂತರಾಗುವಂತಹ ಆ ಕೃಷ್ಣನ ಬಗ್ಗೆ ಇರುವಂತಹ ಕಾಳಜಿ ಏನಿದೆ, ಬಾಲಕೃಷ್ಣನ ನಾಗಭಾಷದಲ್ಲಿ ಸಿಕ್ಕೊಂಡಾನ ಅನ್ನುವಂಥದ್ದೇನಿದೆ, ಬಲರಾಮನ ಹೊರತಾಗಿ ಯಾರ ಮುಖದಲ್ಲಿಯೂ ಸಂತೋಷದ ಒಂದು ಕಳೆ ಸಹಿತಿಲ್ಲ. ಎಲ್ಲರೂ ಅಳ್ತಾ ಇದ್ದಾರೆ, ದುಃಖದಲ್ಲಿ ಮುಳುಗಿದ್ದಾರೆ, ಏನಾಗ್ತದಂತ ಗೊತ್ತಿಲ್ಲ. ಅವಾಗ ಈ ಪ್ರಕೃತಿಯ ಒಂದು ಪಕ್ಷಿಗಳ ಮೂಲಕ, ಪ್ರಕೃತಿಯ ಮೂಲಕ, ಅಥವಾ ನೀವು ಕೃಷ್ಣನ ಒಂದು ಕರುಣೆಯ ಮೂಲಕ ಒಂದೇನಾಗ್ತದಂದ್ರೆ, ಕೃಷ್ಣಗೆ ಇದೆಲ್ಲ ಇನ್ನು ಸಾಕು ಅನಿಸ್ತದೆ. ಪ್ರಾರ್ಥನಾ ಮಾಡ್ಕೊಂಡಂಗೆ ಅನಿಸ್ತದೆ. ಇವರೆಲ್ಲ ಸೇರಿ, ಕೃಷ್ಣ ಇನ್ನ ಏನಾದರೂ ಮಾಡು, ನಮ್ಮನ್ನ ಈ ದುಃಖದಿಂದ ಪಾರು ಮಾಡು, ಇಂಥ ನೀನೇ ಈ ನಾಗಭಾಷದಾಗ ಸಿಕ್ಕೊಂಡ್ರೆ ಹೆಂಗೆ. ಬಹಳ ದುಃಖ ಆಗ್ಲಿತ್ತು. ತಾಯಿ ನಂದ, ಗೋಪಾಲಕರು, ಗೋಗಳು ಇವೆಲ್ಲ ದುಃಖದಲ್ಲಿದ್ದಾರಪ್ಪ. ಇನ್ನು ಈ ಕಷ್ಟದಿಂದ ಮೇಲೆದ್ದು ಬಾ ಅಂತ ಹೇಳಿ ಕರೆದಂಗೆ ಅನಿಸ್ತು. ತಕ್ಷಣ ಕೃಷ್ಣ ಮೇಲೆದ್ದು ಬರ್ತಾನೆ. ಆ ಬಾಲವನ್ನ ನೆಲಕ್ಕೆ ಒತ್ತಿ, ಆಟ ಆಡ್ಲಿಕ್ಕೆ ಮೊದಲಿಗೆ ಕೊಟ್ಟಿದ್ದ, ಅದರ ಮೇಲೆ ಸುತ್ತಕೊಂಡು ಬಂದಿದ್ದ, ಆ ನೆಲಕ್ಕೆ ಒತ್ತಿ, ತೆಳಗೆ ಒತ್ತಿ, ಪುಟದ ಜಿಗದ ಹೆಡೆಯ ಮೇಲೆ ನಿಂತಂತ. ನಾಗನ ಕಾಲಿಯನ ಹೆಡೆಯ ಮೇಲೆ ನಿಂತಾನೆ. ಕೃಷ್ಣ ಮನಸ್ಸು ಮಾಡಿದರೆ ಈ ದುರ್ಯೋಧನನ ಅಹಂಕಾರವನ್ನು ಎಂದೋ ತುಳಿದು ಬಿಡಬಹುದಾಗಿತ್ತು. ಇಂಥ ಕಾಲಿಯನ ಸಂಹಾರ ಮಾಡಿದಂಥ, ಪೂತನಾ ಸಂಹಾರ ಮಾಡಿದಂಥ, ಶಕಟಾಸುರ ಸಂಹಾರ ಮಾಡಿದಂಥ ಅನೇಕ ಬಾಲಲೀಲೆಗಳನ್ನು ತೋರಿಸಿದಂಥ ಶ್ರೀಕೃಷ್ಣ ದುರ್ಯೋಧನನ ಯಾವ ಕಾಲದಲ್ಲಿಯೂ ಆತನ ಅಹಂಕಾರವನ್ನು ಮುರಿದು ಬಿಡ್ಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದೊಳಗೆ ಏನಂತ ಹೇಳಿದ್ರೆ, ದುಷ್ಟರಿಗೆ ಅಹಂಕಾರ ಜಾಸ್ತಿ ಅಂತೆ. ಭಗವಂತ ಅವರ ಅಹಂಕಾರ ಕಡಿಮೆ ಮಾಡುವುದಿಲ್ಲಂತೆ. ಅವರಿಗೆ ಅಹಂಕಾರಕ್ಕೆ ಬೇಕಾದ ಎಲ್ಲ ವಸ್ತು ಕೊಡ್ತಾನಂತೆ. ದುಷ್ಟ ದರ್ಪೋದವನ್ನಹಿ ಅಂತ ಬರ್ತದೆ, ದ್ವಾದಶ ಸ್ತೋತ್ರದಲ್ಲಿ ಬರ್ತದೆ. ದುಷ್ಟರ ಏನು ಅಹಂಕಾರ ಅನ್ನುವಂಥ ಒಂದು ಅಗ್ನಿ ಅದನೋ, ಅದಕ್ಕೆ ನೀರು ಹಾಕಿ ಅದನ್ನ ಶಾಂತ ಮಾಡುವುದಿಲ್ಲ. ಆ ನೀರು ಕುದಿತಾ ಇರ್ತದ, ಅದು ದುಷ್ಟರ ಅಹಂಕಾರ ಕುದಿತಾ ಇರ್ತದ, ಅದಕ್ಕೆ ಬುಡಕ್ಕೆ ಅಗ್ನಿಯಾಗಿ ಇನ್ನಷ್ಟು ಜಾಸ್ತಿ ಕುದಿಸ್ತಾನೆ. ಕುದಿಸುತ್ತ ಅವ ಆವಿಯಾಗಿ ಹೋಗ್ಬೇಕಂತ, ಶಾಂತ ಮಾಡ್ಲಿಕ್ಕೆ ಹೋಗುದಿಲ್ಲಂತ. ಅದಕ್ಕಾಗಿ ಕಲಿಯುಗದೊಳಗೆ ದುಷ್ಟರು ಬಹಳ, ಅವ್ರ ಅಹಂಕಾರ ಜಾಸ್ತಿನೇ ಆಗ್ತಿರ್ತದೆ. ಬಹಳ ಮಂದಿ ಹೇಳ್ತಾರೆ, ಏನ್ರಿ ಅವ್ರು ಇಂಥ ದುಷ್ಟರಿದ್ದಾರ, ಆದ್ರೂ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ ಎತ್ತಿಲ್ಲ, ಅವ್ರ ಅಹಂಕಾರ ಹೆಚ್ಚು ಮಾಡ್ಲಿಕ್ಕೆ. ಈ ರೀತಿಯಾಗಿ ಆಚಾರ ವರ್ಣನ ಮಾಡ್ತಾರೆ, ಶ್ರೀಮದ್ ಆಚಾರ್ಯ ದ್ವಾದಶ ಸ್ತೋತ್ರದಾಗ ವರ್ಣನ ಮಾಡ್ಯಾರ. ಆದ್ರೆ ಯಾರ ಮೇಲೆ ದೇವರಿಗೆ ಕರುಣೆ ಇರ್ತದಲ್ಲ, ಅವ್ರ ಅಹಂಕಾರ ಶಮನ ಮಾಡ್ತಾನೆ. ಈ ಕೆಲಸ ಏನಿತ್ತು, ಅಹಂಕಾರ ಮರ್ದನ ಮಾಡುವಂತ ಕೆಲಸ ಶ್ರೀಕೃಷ್ಣ ದುರ್ಯೋಧನಿಗೆ ಮಾಡಲಿಲ್ಲ. ಕಾಲಿಯನ ಮೇಲೆ ಬಹಳ ಕರುಣ, ಕಾಲಿಯನ ಹೆಡೆಯ ಮೇಲೆ ನಿಂತು ಆತನಲ್ಲಿ ಇರ್ತಕ್ಕಂಥ ವಿಷವನ್ನ ಕಡಿಮೆ ಮಾಡದಂತ. ಆತನ ಅಹಂಕಾರ, ವಿಷ ಅಂದ್ರೆ ಇದೇ ಅಹಂಕಾರ, ಇದನ್ನ ಕಡಿಮೆ ಮಾಡದಂತ. ಮಕ್ಕಳು ನೋಡ್ತಾ ನಿಂತಿದ್ರು, ಅಲ್ಲೇನಾಗ್ಲಿಕ್ಕತ್ತದ ಅಂತೇಳಿ ಗೋಪಾಲಕರೆಲ್ಲ ನೋಡಿದ್ರು. ಕೃಷ್ಣ ಜಿಗಿದು ಪುಟದು ಹೆಡೆಯ ಮೇಲೆ ನಿಂತಿದ್ದ ತಕ್ಷಣ ಹೋ ಅಂತ ಒದರಿದ್ರು.
ಸಂತೋಷ ಆಗಿಬಿಡ್ತು, ಕೃಷ್ಣ ಗೆದ್ದ. ಕಾಲಿಯನ ಹೆಡೆಯನ್ನೇ ಏರನಂದ್ರೆ ಇನ್ನು ಬಿಡುವುದಿಲ್ಲ. ಒಬ್ಬ ಹೇಳಿಗತ್ತ, ಆ ಹೆಡಿಗೆ ಓದಿ, ಈ ಹೆಡಿಗೆ ತುಳಿ, ಇದನ್ನ ಮಡಿ ಅಂತ ಹುಡುಗರು. ಇನ್ನು ಕೆಲವರು ಅದನ್ನ ಸಂತೋಷದಿಂದ ಜಯಕಾರ ಹಾಕ್ಲಿಗತ್ರು. ಜಯ ಗೋವಿಂದ, ಜಯ ಗೋಪಾಲ, ಜಯ ಶ್ರೀಕೃಷ್ಣ, ಜಯ ಶ್ರೀಹರೇ ಅಂತೇಳಿ ಕೃಷ್ಣನ ಹೆಸರುಗಳನ್ನ ಹೇಳ್ತಾ ನಾಮಗ ಸ್ತೋತ್ರಗಳನ್ನ ಮಾಡ್ಲಿಕ್ಕತ್ರು. ಕೆಲವು ಹುಡುಗರು ಓಡೋಡ್ತಾ ಹೋದ್ರು, ತಾಳ ಮೃದಂಗಗಳನ್ನ ತಗೊಂಬಂದ್ರು, ಭಜನೆ ಮಾಡ್ಲಿಕ್ಕತ್ರು. ಕೃಷ್ಣನ ನೃತ್ಯ ಪ್ರಾರಂಭ ಆಯ್ತು. ನೋಡ್ರಿ, ಯಾವ ಕಾಲಿ ಯಾರಿಗೂ ಸಹಿತ ದುಷ್ಟತನ ತಮ್ಮಲ್ಲಿ ಇರಬೇಕು ಅಂತ ಆಶಾ ಇರುವುದಿಲ್ಲ. ಕೆಲವು ದುಷ್ಟರಿಗೆ ತಮ್ಮ ದುಷ್ಟತನ ಮುಗಿದ್ರೆ ಸಾಕು ಅಂತ ಇರ್ತದೆ. ಸದ್ಗುಣಗಳು ಬರ್ತಾವ. ಹೇಳ್ತಾರೆ ನೋಡ್ರಿ, ನಾವು ರಿಟೈರ್ಮೆಂಟ್ ಆದ್ಮೇಲೆ ಪೂಜಾ ಮಾಡ್ತೀವಿ ಅಂದಂಗೆ. ಈ ತರ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಕಾಲಿಯ ಇಂಥ ಒಂದು ಸ್ಥಿತಿಯನ್ನು ತಲುಪಿಬಿಟ್ಟಿರ್ತಾನಂತ. ನನಗೆ ಈ ವಿಷಮಯ ಜೀವನ ಬೇಡ. ನನ್ನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಅಹಂಕಾರ ಅದನೋ ಅದನ್ನೆಲ್ಲ ಕೃಷ್ಣ ನಿನ್ನ ಪಾದ ಚಿಹ್ನೆಯಿಂದ, ನಿನ್ನ ಪಾದದಿಂದ ತುಳಿದು ಹಾಕು. ಆ ವಿಷವನ್ನೆಲ್ಲ ತೆಗೆದು ಬಿಡು, ನನ್ನ ನಿರ್ದುಷ್ಟನನ್ನಾಗಿ ಮಾಡು ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮೇಲಿಂದ ಮೇಲೆ ಮಾಡ್ಕೊಳ್ತಾ ಇದ್ದಾನೆ. ಆತ ಈ ಕಡೆ ಹೆಡೆ ಆದ್ಮೇಲೆ ಈ ಕಡೆ ಹೆಡಿ ಎತ್ತಾವ. ಅದರ ಅರ್ಥ ಏನು ಅಂದ್ರೆ, ಅಲ್ಲಿ ಯುದ್ಧ ನಡೆದಿಲ್ಲ. ಕೃಷ್ಣ ಇಲ್ಲಿಷ್ಟ ಅಹಂಕಾರ ಅದ, ಇಲ್ಲಿಷ್ಟ ಅಹಂಕಾರ ಅದ, ಇದನ್ನಿಷ್ಟು ತುಳಿ ಅಂತೇಳಿ ತಾನಾಗನೇ ತನ್ನಲ್ಲಿ ಇದ್ದಂಥ ಎಲ್ಲ, ತನ್ನಲ್ಲಿ ಏನಿತ್ತು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದ. ನೋಡ್ರಿ, ಭಾವ ಬಹಳ ಮುಖ್ಯ ಇರ್ತದೆ. ದುರ್ಯೋಧನ ಇಂಥ ಯಾವ ವಿಷಯವನ್ನು ದುರ್ಯೋಧನಲ್ಲಿ ನಾವು ಕಂಡು ಬರುವುದಿಲ್ಲ. ಪ್ರಾಯಶ್ಚಿತ್ತ ಅನ್ನೋದು ದುರ್ಯೋಧನ ಮಾಡಿಕೊಂಡಿದ್ದು ನಾವು ಭಾರತದಲ್ಲಿ ನಮಗೆ ಕಾಣಿಸೋದಿಲ್ಲ. ಈ ಏನು ಕಾಲಿಯನ ವರ್ತನ ಅದಲ್ಲ, ಇದನ್ನು ನೋಡಿದಾಗ ಆ ಪ್ರಾಯಶ್ಚಿತ್ತ ಆತನಲ್ಲಿ ಮುಖದಲ್ಲಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತದೆ. ಅನೇಕ ಜನ ಬೇರೆ ಬೇರೆ ಥರ ವರ್ಣನೆ ಮಾಡಿದ್ದಾರೆ. ಕಾಲಿಯನಲ್ಲಿ ಈ ತನ್ನ ದುಷ್ಟು ಗುಣಗಳನ್ನ ತಾನಾಗನೇ ಎತ್ತಿ ತೋರಿಸಿ ಕೃಷ್ಣ ಪಾದ ಅದರ ಮೇಲೆ ಬೀಳಿ ಅಂತೇಳಿ ಪ್ರಯತ್ನ ಮಾಡಿದಂಥವನು. ಈ ರೀತಿಯಾಗಿ ಕಾಲಿಯ ಮರ್ದನ ನಡೀತದೆ, ಕಾಲಿಯನ ಮೇಲೆ ನೃತ್ಯ ನಡೀತದೆ, ಸಂಗೀತ ಪ್ರಾರಂಭ ಆಗ್ತದೆ. ಅಲ್ಲಿ ದೇವತಾ ಲೋಕದ ಒಳಗೆ ಕೃಷ್ಣ ಲೀಲಾ ನಡೆದಾಗ ದೇವತೆಗಳಿಗೆ ಬಹಳ ಉತ್ಸುಕತೆ ಅಂತಾರೆ. ಯಾವ ಸಂದರ್ಭದೊಳಗೂ ಕೃಷ್ಣ ಕಥೆಯ ಒಳಗೆ ಯಾವ ಸಂದರ್ಭದೊಳಗೂ ನಾವೇನ್ ಮಾಡ್ತೀವಿ, ನಮಗೆ ಕಷ್ಟ ಬಂದಾಗ ನಾವು ನವಗ್ರಹ ಪ್ರಾರ್ಥನೆ ಮಾಡ್ತೀವಿ. ಜ್ಯೋತಿಷ್ಯದ ವಿಷಯದಲ್ಲಿಯೂ ಸಹಿತ ಭಾಗವತ ಬಹಳ ಉತ್ತಮ ಉದಾಹರಣೆ ಕೊಡ್ತದೆ. ಮೊದಲನೇ ಕೆಲಸ ಜ್ಯೋತಿಷಿಗಳಾದವರು ಅಥವಾ ಕಷ್ಟ ಬಂದಾಗ ನಾವು ಮಾಡಬೇಕಾದಂಥ ಮೊದಲನೇ ಕೆಲಸ ಅಂದ್ರೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬಂದಿರತಕ್ಕಂಥ ಕಥಾಶ್ರವಣ ಮಾಡೋದು, ದೇವರಲ್ಲಿ ಪ್ರಾರ್ಥನೆ ಮಾಡ. ಕಾಲ ಸರ್ಪ ದೋಷ ಅಂತೀವಲ್ಲ, ಇಂಥ ದೋಷಗಳು ಇದ್ರಾಗ ಎಷ್ಟೋ ಕಡಿಮೆ ಆಗಿ ಹೋಗ್ತಾವ, ಮುಚ್ಚಿ ಹೋಗ್ತಾವ, ಬರುವುದೇ ಇಲ್ಲ. ಯಾರ್ಯಾರಿಗೆ ಕಾಲ ಸರ್ಪ ದೋಷದ, ಅದಕ್ಕೆ ಹಿಂಗಾಗಿಲ್ಲ, ಅದಕ್ಕೆ ಮಕ್ಕಳಾಗಿಲ್ಲ, ಅದಕ್ಕೆ ವಿವಾಹ ಆಗಿಲ್ಲ ಅಂತ ಹೇಳ್ತಾರಲ್ಲ, ಕೃಷ್ಣ ಕಥಾ ಕೇಳಿದ್ರೆ ಸಾಕು ಇದೆಲ್ಲ ಆಗ್ತದೆ. ಭಾಗವತದ ದಶಮ ಸ್ಕಂದ ಇದಲ್ಲ, ಇದು ವಿವಾಹಕಾರಕ, ಸಂತಾನಕಾರಕ, ಸೌಭಾಗ್ಯಕಾರಕ. ಅಂಥದ್ರಲ್ಲಿ ಬರುವಂತಹ ಈ ಕಾಲಿಯ ಮರ್ದನ ಪ್ರಸಂಗ ಇದನ್ನು ಕೇಳಿದ್ರೆ ನಮ್ಮಲ್ಲಿ ಇರತಕ್ಕಂಥ ಯಾವ್ಯಾವ ದೋಷಗಳವ ಅವೆಲ್ಲ ಪರಿಹಾರ ಆಗ್ತವೆ. ಕಾಲಿಯನ ಸ್ತೋತ್ರಗಳನ್ನ ಆ ಗಂಧರ್ವರು, ಯಕ್ಷರು, ಆಮೇಲೆ ನೃತ್ಯ ಮಾಡ್ತಕ್ಕಂಥವ್ರು, ಅವ್ರಿಗೆ ವಿದ್ಯಾಧರಿಯರು ಅಂತ ಕರಿತೀವಿ. ಆ ವಿದ್ಯಾಧರಿಯರೆಲ್ಲ ಒಂದು ಸಂಗೀತ ನೃತ್ಯ ಇದರಲ್ಲಿ ತೊಡಗುತ್ತಾರೆ. ಋಷಿ ಮುನಿಗಳು ಅವರೆಲ್ಲ ಜಪದಲ್ಲಿ ಕೃಷ್ಣನ ಧ್ಯಾನದಲ್ಲಿ ತೊಡಗುತ್ತಾರೆ. ಪೂರ್ಣ ವಾತಾವರಣ ಪೂರ್ಣ ಸಂತೋಷಮಯ. ಅಷ್ಟೊತ್ತಿನವರೆಗೂ ಗಾಳಿ ಬೀಸದೇ ಇರುವಂತದ್ದು ಮಂದವಾಗಿ ಗಾಳಿ ಬೀಸ್ತದೆ. ಆ ಕೃಷ್ಣನ ನೃತ್ಯ ನಡೆದಾಗ ಪಕ್ಷಿಗಳು ಹಾಡಾಡ್ಲಿಕ್ಕೆ ಪ್ರಾರಂಭ. ಯಾವ ವನದೊಳಗೆ ನದಿ ತೀರದಲ್ಲಿ ಮರಗಳು ಇದ್ದಿದ್ದಿಲ್ಲ, ಪಕ್ಷಿಗಳು ಇದ್ದಿದ್ದಿಲ್ಲ, ಪ್ರಾಣಿಗಳು ಇದ್ದಿದ್ದಿಲ್ಲ, ಅವೆಲ್ಲ ಅಲ್ಲಿ ಓಡೋಡಿ ಬರ್ತಾವ. ಗೋಗಳು ಬಂದು ನಿಂದಿರ್ತಾವ, ಓಡಾಡ್ತಾ ಇದ್ದಾವ. ಇಂಥ ಒಂದು ಕೃಷ್ಣನ ನೃತ್ಯವನ್ನ ನೆನೆಸಿದರೆ ಯಾವಾಗಿದು ಸಾಧ್ಯ ಆಗ್ತದಂದ್ರೆ, ನಮ್ಮಲ್ಲಿರ್ತಕ್ಕಂಥ ವಿಷ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಷ, ಬುದ್ಧಿಯಲ್ಲಿರ್ತಕ್ಕಂಥ ವಿಷ, ಈ ವಿಷ ಯಾವಾಗ ನಾವು ವಿಷಮುಕ್ತರಾಗ್ತೀವೋ, ಅಹಂಕಾರ ಆಗಿರ್ಬೋದು, ಕ್ರೋಧ ಆಗಿರ್ಬೋದು. ಕಾಲಿಯೇ ಹೇಳ್ತಾನೆ ನೋಡ್ರಿ, ನಾವು ಹುಟ್ಟ ದುಷ್ಟರು, ಸಿಟ್ಟು ನಮ್ಮ ಗುಣ. ನೋಡ್ರಿ, ಸರ್ಪಗಳ ಗುಣನೇ ಅದು.
ಸಿಟ್ಟು ನಮ್ಮ ಗುಣ, ನಾವು ಕಪಟತನದವರು, ನಮಗೆ 2 ನಾಲಿಗೆ, ನಾವು ಸುಳ್ಳು ಹೇಳೋರು. ಇವೆಲ್ಲ ಗುಣಗಳು ಮಾನವ ಶರೀರದಲ್ಲೂ ಎಲ್ಲೋ ಒಂದ್ ಕಡೆ ವಿಷರೂಪದಾಗಿ ಇರ್ತಾವೇನೋ ಅಂತ. ಅವೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ಅದರಿಂದ ಅನೇಕ ದೋಷಗಳು ಬರ್ತಾವ್ರಿ. ಆ ಎಲ್ಲ ದೋಷಗಳು ಪರಿಹಾರಕ್ಕಾಗಿ ಕೃಷ್ಣ ಕಥೆಯನ್ನ ಕೇಳಬೇಕು ಅಂತ ಹೇಳ್ತಾರೆ. ಕೃಷ್ಣ ನೃತ್ಯ ಮಾಡಿದಾಗ ಎಲ್ಲ ಸಂಗೀತ, ನೃತ್ಯ, ಭಕ್ತಿ, ಶ್ರದ್ಧೆ ಇವೆಲ್ಲ ಭಕ್ತಿಯ ಉತ್ಸಾಹ ಸ್ಥಿತಿ ಮುಟ್ಬಿಡ್ತದೆ. ಒಬ್ಬೊಬ್ಬರೇ ಹಾಡು ಹಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರೋ ನಾದಗಳನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಸಂತೋಷಭರಿತಳಾಗಿರ್ತಕ್ಕಂಥ ತಾಯಿ ಆಕೆಗೆ ಇನ್ನೂ ಸಮಾಧಾನ ಇಲ್ಲ. ಯಾಕಂತಂದ್ರೆ ತನ್ನ ಮಗನ ಹಾವಿನ ಹೆಡೆ ಮೇಲಿದ್ದಾನೆ. ಹಾವು ಹಾವೇ ನೋಡ್ರಿ, ದುಷ್ಟ ಪ್ರಾಣಿ ಅಂದ್ರೆ ದುಷ್ಟ ಪ್ರಾಣಿನೇ ಅದು, ಅದನ್ನ ಯಾವಾಗಲೂ ನಂಬಲಿಕ್ಕೆ ಬರಂಗಿಲ್ಲ. ಅದಕ್ಕೆ ತಾಯಿ ಚಿಂತೆ ಅದು, ಏನಾದರೂ ಮಾಡಿ ಇವರೆಲ್ಲ ಸಂತೋಷ ಪಡ್ಲಿಕ್ಕತ್ರು. ತಾಯಿ ಮತ್ತು ನಂದ ಇವರಿಬ್ರು ಚಿಂತೆ ಒಳಗೆ ಇದ್ದಾರೆ. ಅವು ಬಂದ್ರೆ ಸಾಕು, ಅಷ್ಟಾದ್ರೂ ರೋಗನ ನಿಲ್ಲಿಸೋಳು ತಾನು ಹೋಗ್ಬೇಕಂತಾಳ. ಅಲ್ಲೇ ಗೋಪಿಗೆಯರು ಹಿಡಿದು ಸಮಾಧಾನ ಮಾಡ್ತಾ ಇದ್ದಾರೆ. ನೋಡಲ್ಲಿ ಕೃಷ್ಣ ಎಷ್ಟು ಚಂದ ನೃತ್ಯ ಮಾಡ್ತಾ ಇದ್ದಾನೆ. ಅಷ್ಟು ಹೇಳಿದ್ರು ಸಮಾಧಾನ ಇಲ್ಲ, ಅವಳು ಚಿಂತೆಯನ್ನು ಮಾಡ್ತಾ ಇದ್ದಾಳೆ. ಕೃಷ್ಣ ಮತ್ತು ಕಾಲಿ ಎಂದು ಭಕ್ತ ಮತ್ತು ಭಗವಂತನ ಒಂದು ಸಂಬಂಧ ಅಂತ ಹೇಳಿದೆ. ಕಾಲಿಯ ಏನ್ ಮಾಡ್ತಾನಂತ ಹೇಳಿದ್ರೆ, ಇಂಥ ಒಂದು ಪ್ರಸಂಗ ನಡೀತಾ ಇರಬೇಕಾದ್ರೆ, ತನ್ನ ದುಷ್ಟ ಗುಣಗಳೆಲ್ಲ ನಾಶವಾಗ್ತಾ ಇದೆ, ಇದೆಲ್ಲ ಆಗ್ತಾ ಇರಬೇಕಾದ್ರೆ ಕೃಷ್ಣನ ಜೊತೆಗೆ ಆತ್ಮೀಯ ಸಂವಾದ ನಡೀತದಂತೆ. ಅವಾಗ ಮತ್ತೊಮ್ಮೆ ಹೇಳ್ತಾನೆ, ಕೃಷ್ಣ ನಮ್ಮನ್ನ ಕೃಪೆ ಮಾಡಿ ಕಾಪಾಡು, ನಮ್ಮ ಜೀವನವನ್ನ ನಾಗ ಸರ್ಪ ಜೀವನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನನ್ನ ಪೂರ್ಣ ಶಕ್ತಿಯೆಲ್ಲ ನಿನಗೆ ಸಮರ್ಪಣೆ ಅಂಥೇಳಿ ಕೃಷ್ಣನಿಗೆ ಸಮರ್ಪಣ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಾಗ ಕನ್ಯಕರಿ ಅನ್ನಿದ್ರು, ನಾಗ ಆ ಕಾಲಿಯನ ಪತ್ನಿಯರು ಅವರೆಲ್ಲ ಓಡಿ ಬರ್ತಾರೆ. ಬಂದು ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೋಡು ಕೃಷ್ಣ, ನೀ ನನ್ನ ಮೇಲೆ ಏನಾದರೂ ಕೃಪೆ ಮಾಡು, ನನ್ನ ಗಂಡ ಅಂತ ತಪ್ಪು ಮಾಡಿಲ್ಲ, ಸ್ವಭಾವ ಅದು, ಆ ಕಾರಣಕ್ಕಾಗಿ ಅಂತ ವಿಷ ಬಂದಿತ್ತು ಹೊರತು ಅದನ್ನ ಏನಾದರೂ ಮಾಡಿ ಕಾಪಾಡು ಅಂತ ಹೇಳಿ ನಾಗ ಕನ್ನಿಕೆಯರು, ನಾಗ ಪತ್ನಿಯರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರಿಗೆ ಕೃಷ್ಣ ನೃತ್ಯ ಮಾಡ್ತಾ ಮಾಡ್ತಾನೆ ಅಭಯವನ್ನು ಕೊಡ್ತಾನೆ. ಅಭಯವನ್ನು ಕೊಟ್ಟು ಹೇಳ್ತಾನೆ, ಕಾಲಿಯ ಪೂರ್ಣ ನಿರ್ವಿಣ್ಯನಾಗಿ ನದಿಯಿಂದ ಹೊರಗಡೆ ಪೂರ್ಣ ಅಶಕ್ತನಾಗಿ ನಡಿಲಿಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಎಡೆಯನ್ನ ಚಾಚಿ ಮಲಗಿ ಬಿಡ್ತಾನೆ ಕೆಳಗಡೆ. ಇನ್ನೇನು ಆತ ಪ್ರಾಣ ತ್ಯಾಗ ಮಾಡ್ತಾನ ಅನ್ನುವಂಥ ಸಂದರ್ಭದಾಗ ನಾಗ ಪತ್ನಿಯರು ಬಂದು ಸೌಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೃಷ್ಣ ಕಥೆ ಕೇಳಿದ್ರೆ ಸೌಭಾಗ್ಯ ಪ್ರಾಪ್ತಿ ಆಗ್ತದ್ರಿ. ಆದ್ರೆ ದುರ್ಯೋಧನಿಗೆ ಏನ್ ಮಾಡ್ದ? ಕೃಷ್ಣ ಕಥೆ ಕೇಳಿದ್ರೆ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ, ಆದ್ರೆ ದುರ್ಯೋಧನನನ್ನ ಎದುರಿಗೆ ನಿಂತು ಕೊಲ್ಲಿಸಿದ. ಮನುಷ್ಯ ತಿಳಿದು ತಪ್ಪು ಮಾಡಿದ್ರೆ ಅಲ್ಲಿ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ. ಉದ್ದಟತನದ ಮಾತದ ನೋಡ್ರಿ, ಹೇಳ್ತಾರಲ್ಲ, ನಾ ಹಿಂಗೆ ಇರವ, ಇದಕ್ಕೇನು ಪರಿಹಾರನೇ ಇಲ್ಲ. ಅವರಿಗೆ ಎಲ್ಲೂ ಭಗವಂತನೂ ಕೈ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅಹಂಕಾರಗಳು ಹೋದ ಮೇಲೆ ದೇವರು ಕರುಣೆ ಮಾಡ್ತಾನಂತ ಇದು ತೋರಿಸ್ಕೊಡ್ತು. ದುರ್ಯೋಧನನಿಗೆ ಎದುರಿಗೆ ನಿಂತು ಆತನ ಸಂಹಾರ ಅಂದ್ರೆ ಕೊಂದೇ ಬಿಡ್ತಾನೆ, ಆದ್ರೆ ಕಾಲಿಯನನ್ನ ಕೊಲ್ಲಿಲ್ಲ. ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ನಾಗ ಪತ್ನಿಯರಿಗೆ ಹೇಳ್ತಾನೆ, ಏನೂ ಚಿಂತೆ ಮಾಡಬೇಡ್ರಿ, ಹಿಂದಿನ ವೃತ್ತಾಂತವನ್ನ ನೆನೆಸ್ತಾರೆ. ಏನಾಗಿರ್ತದ ಅಂತ ಹೇಳಿದ್ರೆ, ಈತ ಮಾಡಿದ್ದು, ಕಾಲಿಯ ಮಾಡಿದ್ದು ಒಂದೇ ಒಂದು ಸಣ್ಣ ತಪ್ಪು. ಆತ ಯಾವ ಸ್ಥಾನದಾಗಿರ್ಬೇಕಾಗಿತ್ತು ಆ ಸ್ಥಾನದಾಗಿ ಇರಲಿಲ್ಲ. ಆ ಸರ್ಪಲೋಕದೊಳಗೆ ಒಂದು ಕಾಲಿಯನ ತಾಯಿ ಯಾರು ಅಂತಂದ್ರೆ ಕದ್ರು, ಆಕೆಯ ಸ್ನೇಹಿತೆ ಆಗಿರ್ತಕ್ಕಂಥವ್ರು ವಿನುತ ಅಂತ, ಗರುಡನ ತಾಯಿ ಅವರು. ಇಬ್ಬರಿಗೂ ಒಂದು ಮಾತಾಗಿರ್ತದೆ, ಪ್ರತಿ ವಾರ ಒಂದು ಸರ್ಪವನ್ನ ನನ್ನ ಮಗನಿಗೆ ಆಹಾರವಾಗಿ ಕೊಡಬೇಕು ಅಂತ. ಆ ಲೋಕದೊಳಗೆ ಆ ನಿಯಮ ನಡೀತಾ ಇತ್ತು. ಪ್ರತಿ ವಾರ ಗರುಡ ಬರೋದು, ಒಂದು ಹಾವನ್ನ ತೆಗೆದುಕೊಂಡು ಹೋಗೋದು. ಒಂದ್ ದಿವಸ ಕಾಲಿಯನ ಪಾಳಿ ಬರ್ತದೆ. ಈತ ಏನಾದರೂ ಮಾಡಬೇಕು,
ಪ್ರಾಣವನ್ನು ಉಳಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡಿ ಯಮುನಾ ನದಿಗೆ ಬಂದು ಸೇರ್ಕೊಂಡು, ಯಮುನಾ ನದಿಗೆ ಒಂದು ವಿಶೇಷ ವರ ಇತ್ತು. ಅಲ್ಲಿ ಗರುಡುಗಳು ಹಾಗೆ ಬರದೇ ಇರೋ ಹಾಗೆ ಒಂದು ವಿಶೇಷ ವರ ಇತ್ತು. ಆ ಕಾರಣಕ್ಕಾಗಿ ಆತ ಯಮುನಾ ನದಿಗೆ ಬಂದು ಸೇರ್ಕೊಳ್ತಾನೆ. ಯಮುನಾ ನದಿಗೆ ಬಂದು ಸೇರ್ಕೊಂಡು ಅಲ್ಲಿ ಬದುಕ್ತಾನೆ. ಆ ಬದುಕಿದ್ರಿಂದ ಅಲ್ಲಿ ವಿಷಯಮಯ ವಾತಾವರಣ ಆಗ್ತದೆ. ಆತ ಬದುಕಲಿಕ್ಕಾಗಿ ಬಂದವನು, ಪ್ರಾಣ ಹೋಗ್ತದ ಅನ್ನುವಂಥ ಹೆದರಿಕೆಯಿಂದ ಬಂದವನು. ಅವಾಗ ಶ್ರೀಕೃಷ್ಣ ಹೇಳ್ತಾರಂತೆ, ಇದೆಲ್ಲ ಮುಗಿತು, ಪೂರ್ಣ ನಿಶ್ಶಕ್ತನಾಗಿ ಮಲಗಿದ್ದಾನೆ, ಕಾಲಿಯ ನಿನ್ನನ್ನ ಸಂಹಾರ ಮಾಡುವುದಿಲ್ಲ, ನಿನ್ನ ಪ್ರಾಣ ತ್ಯಾಗ ಮಾಡುವುದೇನು ಕಾರಣ ಇಲ್ಲ, ನಿನ್ನ ಕೊಲ್ಲಿಕ್ಕೆ ನಾ ಬಂದವಲ್ಲ, ನಿನ್ನ ದುರ್ಗುಣ ಹೋಯ್ತು ಸಾಕು, ನಿನ್ನ ಜಾಗಕ್ಕೆ ಹೋಗು, ಆಗಲು ಹೋಗಿಬಿಡು ಅಂತ ಹೇಳಿದಾಗ ಕಾಲಿಯ ಮತ್ತೆ ಹೇಳ್ತಾನಂತೆ ಹೊಳ್ಳಿ, ನಾವು ಅಲ್ಲೆಲ್ಲಿ, ಯಾಕಂದ್ರೆ ಅಲ್ಲಿ ಗರುಡ ಬಂದು ಕೊಲ್ತಾನೆ. ಆ ಗರುಡನ ಕಡೆ ಸಾಯೋಕ್ಕಿಂತ ನಿನ್ನ ಕಡೆ ಸಾಯೋದು ಒಳ್ಳೆ. ನೀನೇ ನನ್ನ ಇಷ್ಟೆಲ್ಲ ಅಶಕ್ತನನ್ನಾಗಿ ಮಾಡಿದಿ, ಇನ್ನು ಒಂದು ಪಾದ ಇಟ್ಟು ನನ್ನ ಪ್ರಾಣ ಹೋಗ್ತಾನೆ. ಇಷ್ಟೊತ್ತನಕ ನೃತ್ಯ ಮಾಡಿದಿ, ಇನ್ನು ಒಂದೇ ಒಂದು ಜೋರಾಗಿ ಒಂದು ಪಾದ ಇಟ್ಟು ಬಿಟ್ರೆ ನನ್ನ ಪ್ರಾಣ ಹೋಗೇ ಬಿಡ್ತದೆ. ನನಗಿದು ಯಾವುದೂ ಬೇಡ, ಕೃಷ್ಣನ ಅಲ್ಲಿ ಹೋಗುವುದಿಲ್ಲ, ನೀನು ನನ್ನ ಮೃತ್ಯುಗೆ ಒಪ್ಪಿಸಿಬಿಡು, ನನ್ನ ಈ ನಾಗ ಜನ್ಮ ಸಾಕು ಅಂತ ಹೇಳ್ತಾನೆ. ಈ ವೈರಾಗ್ಯದ ಭಾವನಾ ದುರ್ಯೋಧನನಲ್ಲಿ ಬಂದಿತ್ತ ನೋಡ್ರಿ. ಯಾವ ದುಷ್ಟರು ಅಂತೀವಿ ಆ ದುಷ್ಟರಲ್ಲಿ ಅನೇಕ ಸದ್ಗುಣಗಳಿರ್ತಾವಂತೆ. ಆದ್ರೆ ಮನುಷ್ಯ ರೂಪದಾಗ ಬಂದಾಗ ಮನುಷ್ಯರಲ್ಲಿ ಪ್ರಾಣಿಗಳಿಗಿಂತಲೂ ಹೆಚ್ಚು ದುರ್ಬುದ್ಧಿ ಇರ್ತದ ಅಂತೇಳಿ ಕೃಷ್ಣ ಕಥೆಯಲ್ಲಿ ನಾವು ಕಾಣಬಹುದು. ಇಂಥ ದುರ್ಗುಣಗಳು ನಮ್ಮಲ್ಲಿ ಬೆಳಿಬಾರ್ದು ಅಂಥೇಳಿ ಕಾಲಿಯ ಕಥೆಯನ್ನ ನಾವು ಚಿಂತನೆ ಮಾಡಬೇಕು. ಅವಾಗ ಶ್ರೀಕೃಷ್ಣ ಹೇಳ್ತಾನಂತೆ, ಕಾಲಿಯ ನಿನ್ನ 101 ಹೆಡೆಯ ಮೇಲೂ ಇಡೀ ನಿನ್ನ ದೇಹದ ಮೇಲೆ ನಾನೇ ಆವರಿಸಿನಿ, ನನ್ನ ಪಾದದ ಚಿಹ್ನೆಗಳು, ಕೃಷ್ಣನ ಪಾದದ ಚಿಹ್ನೆಗಳು ನಿನ್ನ ಮೇಲೆ ಮೂಡ್ಯಾವ, ಇನ್ನು ನಿನಗೆ ಗರುಡ ಏನೂ ಮಾಡೋದಿಲ್ಲ, ನೀನು ಹೋಗಿ ಅಲ್ಲಿ ನಾಗ ಪತ್ನಿಯರ ಜೊತೆಗೆ ನಿನ್ನ ಲೋಕದಾಗ ನೀವು ಬದುಕು ಅಂತ ಹೇಳಿ ಆತನನ್ನ ಕಳಿಸ್ಕೊಡ್ತಾನೆ. ಯಮುನಾ ಕಾಲಿಯ ವಿಷದಿಂದ ಮುಕ್ತ ಆಯ್ತು. ಇದು ಕಾಲಿಯ ಮರ್ದನ ಕಥೆ. ಕಾಲಿಯನನ್ನ ಕೃಷ್ಣ ಬದುಕಿಸಿದ, ಆದರೆ ದುರ್ಯೋಧನನ್ನ ಎದುರಿಗೆ ನಿಂತು ಕೊಲ್ಲಿಸಿದ. ಕನಕದಾಸರು ಇದು ನ್ಯಾಯವೇ ಅಂತ ಕೇಳ್ತಾರೆ. ವಿಚಾರ ಮಾಡಿದ್ರೆ ದುರ್ಯೋಧನಿಗೆ ಯಾಕೆ ಈ ರೀತಿಯಾಗಿ ಮಾಡಿದ ಅಂತ ಹೇಳಿ ಹೇಳ್ತಾರೆ ನೋಡ್ರಿ. ನಮ್ಮ ನಿತ್ಯ ಜೀವನದೊಳಗೆ ಬಹಳಷ್ಟು ಸರಳವಾಗಿ ಬರುವಂತ ಮಾತುಗಳು, ಯಾರನ್ನ ಎಲ್ಲಿಡಬೇಕೋ ಅಲ್ಲಿಡಬೇಕು. ಕೃಷ್ಣ ಅವರವ್ರ ಯೋಗ್ಯತೆ ತಕ್ಕಂಗೆ ಆಯಾ ಸ್ಥಾನದಾಗ ಕೊಟ್ಟಿರ್ತಾನಂತ. ಅದನ್ನ ಮೀರಿ ಹೋದಾಗ ಇಂಥ ಅಹಂಕಾರಗಳು ಸಮಸ್ಯೆಗಳು ಬರ್ತಾವ. ಕಾಲಿಯ ಈ ಆತನಿಗೊಂದು ಸ್ಥಾನ ಕೊಟ್ಟಿದ್ದ, ಆದ್ರೆ ಈ ಜನ್ಮನೇ ಇರ್ತಿದ್ದಿಲ್ಲ, ಮತ್ತೆ ಮುಂದಿನ ಜನ್ಮಕ್ಕೆ ಹೋಗ್ಬೋದಾಗಿತ್ತು. ಅಲ್ಲೇ ಗರುಡನಿಗೆ ಆತ ಆಹಾರ ಆಗದೆ ಪ್ರಾಣ ಉಳಿಸ್ಕೊಂಡು ಬಂದು ಆತ ನದಿಯನ್ನು ಸೇರ್ಕೊಂಡಿದ್ರಿಂದ ಇಂಥ ಒಂದು ಪ್ರಮಾದ ಆಯ್ತು. ಆತನ ಕರುಣೆಯಿಂದ ಮತ್ತೆ ಜೀವನ ಪ್ರಾಪ್ತಿ ಆಯ್ತು, ಆತ ಹೊರಳಿ ಹೋದ ಆತನ ಲೋಕಕ್ಕೆ ಅಂತ. ಆದರೆ ದುರ್ಯೋಧನನ ವಿಷಯದಲ್ಲಿ ಹಂಗಾಗ್ಲಿಲ್ಲ. ದುರ್ಯೋಧನನಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಮೃತ್ಯು ಬರ್ತದೆ. ಆ ಮೃತ್ಯು ಕೊಡ್ಲಿಕ್ಕೆ ಸ್ವತಃ ನಾರಾಯಣನೇ ಕೃಷ್ಣನೇ ಕಾರಣನಾಗ್ತಾನೆ ಅಂತ ಹೇಳ್ತಾರೆ. ದೇವರು ಎಲ್ಲರಿಗೂ ಯಾರಿಗೆ ಎಲ್ಲಿಡಬೇಕು ಅಲ್ಲಿಡ್ಬೇಕು ಅಂತ ಹೇಳ್ತಾರೆ. ಇದು ಮಧ್ವಶಾಸ್ತ್ರ ನೋಡ್ರಿ. ಸರಳಾಗಿ ಮಾತಾಡೋದು ಬೇರೆ, ಏನ್ ಹೇಳ್ತಾರಂತಂದ್ರೆ ಯಾರ್ಯಾರಿಗೆ ಯಾವ್ಯಾವ ಯೋಗ್ಯತೆ ಇದನೋ ಇದು ಸಾಫ್ಟ್ ಆಗಿ ಹೇಳಿದ್ರೆ ರೀತಿ ಅನ್ಸುತ್ತೆ. ಅವ್ರವ್ರ ಯೋಗ್ಯತೆ ತಕ್ಕಂಗೆ ಇಟ್ಟಿರ್ತಾನಂತ ದೇವ್ರು. ಅದನ್ನು ಮೀರಿ ಹೋಗುವಂತ ಪ್ರಯತ್ನ ಮಾಡಬಾರ್ದು. ಈ ಎಲ್ಲ ಕಾಲಿಯನ ಸ್ಮರಣೆ ಮಾಡಿದಾಗ ಒಂದೊಂದು ವಿಷಯದಲ್ಲಿ ನಮಗೆ ಅನೇಕ ಒಳ್ಳೆಯ ಚಿಂತನೆಗಳು ಸಿಗ್ತಾವ. ಅಹಂಕಾರ ಪಡಬಾರ್ದು ಅನ್ನೋದಾಗಿರ್ಬೋದು, ಸೌಭಾಗ್ಯ ಪ್ರಾಪ್ತಿ ಆಗ್ತದೆ ಅನ್ನೋದಾಗಿರ್ಬೋದು, ಕೃಷ್ಣ ಸಂರಕ್ಷಣೆ ಮಾಡ್ತಾನೆ ಅನ್ನೋದಾಗಿರ್ಬೋದು. ಈ ಎಲ್ಲ ವಿಷಯಗಳನ್ನ ನಾವು ಚಿಂತನೆ ಮಾಡಿದಾಗ ಕೃಷ್ಣನಲ್ಲಿ ಭಕ್ತಿ ಶ್ರದ್ಧೆಗಳು ಹೆಚ್ಚಾಗ್ತೀವಿ. ನಮ್ಮೆಲ್ಲ ದುಃಖ ಶೋಕಗಳ ಕಷ್ಟ ಆಗಲಿ ಎಲ್ಲ ಪರಿಹಾರವಾಗಲಿ. ಕೃಷ್ಣ ಕಥೆಯನ್ನ ಯಾರ್ಯಾರು ಕೇಳಿರಿ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ, ಅವ್ರು ಬೇಡದಂತ ಎಲ್ಲ ಸೌಭಾಗ್ಯಗಳು ಅವರಿಗೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಕೃಷ್ಣ ಕಥೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.